Students, welcome back to Key as YouTube channel. We are in the day 14th class. ಈ ಡೇ 14th ಕ್ಲಾಸ್ ಅಲ್ಲಿ ನಾನು ತಗೊಂಡಿರೋ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಪಿರಿಯಾಡಿಕ್ ಟೇಬಲ್. ಓಕೆ, ಇದು ಫಸ್ಟ್ PUC ಚಾಪ್ಟರ್, ತುಂಬಾ ಈಸಿಯೆಸ್ಟ್ ಚಾಪ್ಟರ್ ಇನ್ KCET. ಓಕೆನಾ, ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅವಾಗ ಮಾತ್ರ ನಿಮಗೆ ಸಿನಾಪ್ಸಿಸ್ ವಿತ್ ಟ್ರಿಕ್ಸ್ ಅರ್ಥ ಆಗುತ್ತೆ. ಓಕೆನಾ, ಬನ್ನಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೀವು ಪಿರಿಯಾಡಿಕ್ ಟೇಬಲ್ದು ಹಿಸ್ಟ್ರಿ ಕಲ್ತ್ಕೋಬೇಕು, ಸ್ವಲ್ಪ ಥಿಯರಿ ಕಲ್ತ್ಕೊಳ್ಳೋಣ. ಸೊ ಏನು ಇದರಲ್ಲಿ ಅಂದರೆ ಹೇಗೆ ಬಂತು ಪಿರಿಯಾಡಿಕ್ ಟೇಬಲ್ ಅಂತ. ಸೊ ಫಸ್ಟ್ ನಮಗೆ ಪಿರಿಯಾಡಿಕ್ ಟೇಬಲ್ ಇರಲಿಲ್ಲ. ಫಸ್ಟ್ ಇದ್ದಿದ್ದು ಯಾವುದಪ್ಪ ಅಂದರೆ ಡಾಬರೇನಿಯಸ್ ಲಾ ಆಫ್ ಟ್ರಯಡ್ಸ್ ಅಂತ. ಓಕೆ, ಡಾಬರೇನಿಯಸ್ ಲಾ ಆಫ್ ಟ್ರಯಡ್ಸ್ ಅಂತ ಇತ್ತು. ಇಲ್ಲೇ ನೇಮಲ್ಲೇ ಇದೆ ನಿಮಗೆ ಟ್ರೈ ಆಡ್ಸ್ ಅಂದರೆ 3 ಎಲಿಮೆಂಟ್. ಓಕೆ, ಎಲಿಮೆಂಟ್ 1, ಎಲಿಮೆಂಟ್ 2 ಆ್ಯಂಡ್ ಎಲಿಮೆಂಟ್ 3. ಈ ಥರ 3 ಎಲಿಮೆಂಟ್ಸ್ನ ಗ್ರೂಪ್ ಮಾಡಿದ್ರು. ದಿಸ್ ಈಸ್ ಗ್ರೂಪ್ 1 ಅಂತ. ಅದೇ ಥರ ಸೆಟ್ ಮಾಡ್ಕೊಂಡು ಹೋಗ್ತಿದ್ರು. ಕರೆಕ್ಟಾ? ಇದರಲ್ಲಿ ಏನಪ್ಪ ಡಾಬರೇನಿಯಸ್ ಲಾ ಆಫ್ ಟ್ರಯಡ್ಸಲ್ಲಿ ಅಂದರೆ ಫಸ್ಟು ಮತ್ತು ಥರ್ಡ್ ಎಲಿಮೆಂಟ್ಸ್ದು, ಓಕೆ, ಫಸ್ಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್ಸ್ದು ನೀವು ಅಟಾಮಿಕ್ ಮಾಸ್, ಓಕೆ, ಅಟಾಮಿಕ್ ಮಾಸ್ನ ನೀವು ಸಮ್ ಮಾಡಿ ನಥಿಂಗ್ ಬಟ್ E1 + E2 ಮಾಡಿ ಇಫ್ ಡಿವೈಡ್ ಇಟ್ ಮೀನ್ಸ್ ಆವ್ರೇಜ್ ತೊಗೊಂಡ್ರೆ ನಿಮಗೆ ಅಟಾಮಿಕ್ ಮಾಸ್ ಆಫ್ ಸೆಕೆಂಡ್ ಎಲಿಮೆಂಟ್ ಬರ್ತಿತ್ತು ಅಂತ ಹೇಳ್ತಾ ಇದ್ರು. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಕಾಲ್ಡ್ ಎಸ್ ಡಾಬರೇನಿಯಸ್ ಲಾ ಆಫ್ ಟ್ರಯಡ್ಸ್. ವೆರಿ ಸಿಂಪಲ್. ಟ್ರಯಾಡ್ಸ್ ಅಂದರೆ ಮೂರು ಎಲಿಮೆಂಟ್ಸ್ ಇತ್ತು. 3 ಎಲಿಮೆಂಟ್ಸಲ್ಲಿ ಫಸ್ಟು ಥರ್ಡ್ದು ಅಟಾಮಿಕ್ ಮಾಸ್ನ ನೀವು ಆವ್ರೇಜ್ ತಗೊಂಡ್ರೆ ನಿಮಗೆ ಸೆಕೆಂಡ್ ಎಲಿಮೆಂಟ್ ಬರಬೇಕು ಅಂತ ನೆನ್ಪಿಟ್ಕೊಳ್ಳಿ. ಅದು ನಮಗೆ ಎಲ್ಲದಕ್ಕೂ ಅಪ್ಲೈ ಆಗಲಿಲ್ಲ. ಅದಕ್ಕೆ ಈ ಲಾ ಏನಾಯಿತು, ಫೇಲ್ ಆಯಿತು. ಇಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ ನಿಮಗೆ. ಓಕೆ, ಆವಾಗ ಡಾಬರೇನಿಯಸ್ ಲಾ ಏನಾಯಿತು, ಒಪ್ಪಿಗೆ ಆಗಲಿಲ್ಲ. ಓಕೆ, ಅದಾದ್ಮೇಲೆ ನಮಗೆ ಬಂದಿದ್ದೆ ನ್ಯೂ ಲ್ಯಾಂಡ್ ಆಫ್ ಆಕ್ಟೇವ್. ಓಕೆ, ನ್ಯೂ ಲ್ಯಾಂಡ್ ಆಫ್ ಆಕ್ಟೇವ್. ನೇಮ್ಸ್ ಎಲ್ಲ ಇದೆ, ನೀವು ನೇಮ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಆಕ್ಟೇವ್ ಅಂದರೆ ಏನು, 8 ಎಲಿಮೆಂಟ್. ಸೊ 8 ಎಲಿಮೆಂಟ್ ಅಂದರೆ ಎಲಿಮೆಂಟ್ 1, ಎಲಿಮೆಂಟ್ 2 ಈ ಥರ 8 ಎಲಿಮೆಂಟ್ಸ್ನ ಅರೇಂಜ್ ಮಾಡಿದರು. ಯಾವುದ್ರ ಬೇಸಿಸ್ಸು ನೆನ್ಪಿಟ್ಕೋಬೇಕು. ಈಗ 8 ಆಯಿತಾ, ನೆಕ್ಸ್ಟ್ 9th ಎಲಿಮೆಂಟ್ ಇಲ್ಲಿ ಬರುತ್ತೆ. ಈಗ ಇದು 1, ಇದು 2 ಅಲ್ವಾ, ಸೊ ದೆನ್ 10 ಎಲಿಮೆಂಟ್ ಇಲ್ಲಿ ಬರುತ್ತೆ. ಸೊ ಯಾವುದ್ರ ಮೇಲೆ ಅರೇಂಜ್ ಮಾಡಿದರು ಅಂದರೆ ಬೇಸ್ಡ್ ಆನ್ ಮ್ಯೂಸಿಕಲ್ ನೋಟ್ಸ್. ಓಕೆ, ಮ್ಯೂಸಿಕಲ್ ನಿಮೋನಿಕ್ಸ್ ಮೇಲೆ ಅರೇಂಜ್ ಮಾಡಿದರು. ಅಂದರೆ ನಿಮಗೆ ಗೊತ್ತಿದೆಯಲ್ಲ ಮ್ಯೂಸಿಕಲ್ ನೋಟ್ಸ್ ಯಾವುದಿದೆ ಅಂತ, ಸ ರಿ ಗ ಮ ಆ ಥರ. ಓಕೆ, ಆ ಥರ ಈ 8 ಎಲಿಮೆಂಟ್ಸ್ನು ಅರೇಂಜ್ ಮಾಡಿದರು. ಸೊ ಬಟ್ ಇಲ್ಲಿ ಏನಾಗ್ತಿತ್ತಪ್ಪ ಅಂದರೆ ಫಸ್ಟ್ ಎಲಿಮೆಂಟು ಮತ್ತು 9th ಎಲಿಮೆಂಟ್ ಒಂದೇ ಕಡೆ ಇದೆಯಲ್ವಾ, ನಥಿಂಗ್ ಬಟ್ ಇವ್ರೇನು ಹೇಳಿದರು, 9th ಎಲಿಮೆಂಟ್ ವಿಚ್ ಹ್ಯಾವ್ ದ ಸೇಮ್ ಪ್ರಾಪರ್ಟಿ ಆಸ್ ಫಸ್ಟ್ ಎಲಿಮೆಂಟ್, 10th ಎಲಿಮೆಂಟ್ ವಿಚ್ ಹ್ಯಾವ್ ದ ಸೇಮ್ ಪ್ರಾಪರ್ಟಿ ಆಫ್ ಸೆಕೆಂಡ್ ಎಲಿಮೆಂಟ್. ಅಂದರೆ ಅದ್ರ ಪ್ರೀವಿಯಸ್ ಎಲಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದರು. ಬಟ್ ಅದು ಆಗಲಿಲ್ಲ. ಯಾಕಂದರೆ ಹೆಂಗೆ ಬರ್ತಿತ್ತು ಅಂದರೆ ಇಲ್ಲಿ ನಿಮಗೆ ಮೆಟಲ್ ಬಂದರೆ ಇಲ್ಲಿ ನಾನ್ ಮೆಟಲ್ ಬರ್ತಿತ್ತು ಅಕಾರ್ಡಿಂಗ್ ಟು ಆಕ್ಟೇವ್ ರೂಲ್ ಪ್ರಕಾರ. ಆಕ್ಟೇವ್ ಅವಾಗ ಏನಾಯಿತು, ಅವೆರಡೂ ಪ್ರಾಪರ್ಟಿ ಒಬೇ ಮಾಡೋಕ್ಕಾಗಲಿಲ್ಲ. ಸೊ ಅವಾಗ ಈ ಲಾ ಕೂಡ ಫೇಲ್ ಆಯಿತು. ಅರ್ಥ ಆಗ್ತಿದೆಯಾ? ಆಕ್ಟೇವ್ ಅಂದರೆ 8 ಎಲಿಮೆಂಟು ಬೇಸ್ಡ್ ಆನ್ ವಾಟ್, ಮ್ಯೂಸಿಕಲ್ ನೋಟ್ಸ್, ಸರಿಗಮಪ. ಓಕೆ, ಸೊ ಅದಾದ್ಮೇಲೆ ನಮಗೆ ಬಂದಿದ್ದೆ ಮೆಂಡಲೀವ್. ಓಕೆ, ಸೊ ಮೆಂಡಲೀವ್ ಲಾ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಈ ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಅಂತ ನೆನ್ಪಿಟ್ಕೊಳ್ಳಿ. ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಅಂತ ಇವನು ಏನು ಮಾಡ್ದ ಅಂದರೆ, ಇವನು ಟೋಟಲಿ 52 ಎಲಿಮೆಂಟ್ಸ್ನ ಅರೇಂಜ್ ಮಾಡ್ದ. ಓಕೆ, ಟೋಟಲಿ 52 ಎಲಿಮೆಂಟ್ಸ್ನ ಅರೇಂಜ್ ಮಾಡ್ದ. ಯಾವುದ್ರ ಮೇಲೆ, ಬೇಸ್ಡ್ ಆನ್ ನಮಗೆ 7 ರೋಸ್ ಇದೆ. ಆ 7 ರೋಸ್ನ ನಾವೇನಂತ ಕರಿತೀವಿ ಅಂದರೆ ಪೀರಿಯಡ್ಸ್ ಅಂತ ಹೇಳ್ದ ಇವನು. ಓಕೆ, ಪೀರಿಯಡ್ಸ್ ಅಂತ ಕರ್ತ, ಅದಕ್ಕೆ ಅದನ್ನು ಪಿರಿಯಾಡಿಕ್ ಟೇಬಲ್. ಓಕೆ, 7 ರೋಸ್ ಇದೆ ಟೋಟಲ್ ನಿನಗೆ. ಆ್ಯಂಡ್ ಟೋಟಲ್ ನಮ್ಗೆ ಎಷ್ಟಿದೆ ಅಂದರೆ 8 ಅಷ್ಟೇ. ಓಕೆ, ಟೋಟಲಿ 8 ಪೀರಿಯಡ್ಸ್ ಇದೆ ಅಂತ, 8 ಪೀರಿಯಡ್ಸ್ ಅಲ್ಲ, 8 ಗ್ರೂಪ್ಸ್ ಇದೆ ಅಂತ ಹೇಳ್ದ. ಓಕೆ, ಅದರಲ್ಲಿ ಟೋಟಲ್ 52 ಎಲಿಮೆಂಟ್ಸ್ನ ಅರೇಂಜ್ ಮಾಡ್ದ. ಅರ್ಥ ಆಗ್ತಿದೆಯಾ? ಟೋಟಲ್ 52 ಎಲಿಮೆಂಟ್ಸ್ನ 8 ಗ್ರೂಪ್ಸು ಮತ್ತು 7 ಪೀರಿಯಡ್ಸಲ್ಲಿ ಅರೇಂಜ್ ಮಾಡಿದ್ರು. ಆದರೆ ಇವ್ರೇನಾಯಿತು ಅಂದರೆ, ಇನ್ ಕೇಸ್ ಫಸ್ಟ್ ಈಗ ಒಂದು ನ್ಯೂ ಎಲಿಮೆಂಟ್ನ ಡಿಸ್ಕವರ್ ಮಾಡಿದ್ರು ಅಂದ್ಕೊಳ್ಳಿ. ಲೈಕ್ ಎಕ್ಸಾಂಪಲ್ 53rd ಎಲಿಮೆಂಟ್ ಡಿಸ್ಕಸ್ ಮಾಡಿದ್ರು. ಅದನ್ನು ಎಲ್ಲಿ ಪ್ಲೇಸ್ ಮಾಡಬೇಕು, ಆಫ್ಟರ್ 52 ಆದಮೇಲೆ ಪ್ಲೇಸ್ ಮಾಡಬೇಕಲ್ವಾ. ಬಟ್ ಅದು ಇನ್ ಕೇಸ್ ಏನಾದರೂ ನಿಮ್ಗೆ ಇಲ್ಲಿ ಅಟಾಮಿಕ್ ನಂಬರ್, ಆ್ಯಂಡ್ ನಿಮ್ಗೆ ಇನ್ನೊಂದು ಕೇಳ್ತಾನೆ, ಮೆಂಡಲೀವ್ಸು ಯಾವ ಬೇಸಿಸ್ ಮೇಲೆ ಅರೇಂಜ್ ಮಾಡಿದ ಅಂತ, ಬೇಸ್ಡ್ ಆನ್ ಅಟಾಮಿಕ್ ಮಾಸ್. ಓಕೆ, ಅಟಾಮಿಕ್ ಮಾಸ್ ಮೇಲೆ
ಅವನು ಅರೇಂಜ್ ಮಾಡಿದ್ದ. ಈಗ ನಾನೀಗ ಹೇಳಿದ್ನಲ್ವ ಇಲ್ಲಿ, ಈಗ 53rd ಎಲಿಮೆಂಟ್‌ನ ಡಿಸ್ಕವರ್ ಮಾಡಿದ್ರಿ. ಅವಾಗ ನೀವೇನು ಮಾಡ್ತೀರಾ 52 ಆದ್ಮೇಲೆ ಪ್ಲೇಸ್ ಮಾಡಬೇಕು. ಬಟ್ ಇನ್ ಕೇಸ್ ಈ 52ಗೆ ಅಟಾಮಿಕ್ ನಂಬರ್ 51 ಇತ್ತು ಅನ್ಕೊಳ್ಳಿ. ಆ್ಯಂಡ್ 53ಗೆ ನ್ಯೂಲಿ ಡಿಸ್ಕವರ್ಡ್ ಎಲಿಮೆಂಟ್‌ಗೆ ಅಟಾಮಿಕ್ ಮಾಸು 130 ಇತ್ತು ಅನ್ಕೊಳ್ಳಿ. ಆವಾಗ ಆಬ್ವಿಯಸ್ಲಿ ಇಟ್ ಈಸ್ ಲೆಸ್ ದೆನ್ 51 ಅಲ್ವಾ? ಆವಾಗ ನೀವು ಇದನ್ನೇನು ಮಾಡಬೇಕು 52ಗಿಂತ ಮುಂಚೆ ಪ್ಲೇಸ್ ಮಾಡಬೇಕು ಅಕಾರ್ಡಿಂಗ್ ಟು ದ ರೂಲ್ಸ್. ಬಿಕಾಸ್ ಅಟಾಮಿಕ್ ಮಾಸ್ ಮೇಲ್ಮೇಲೆ ಅರೇಂಜ್ ಮಾಡ್ತಾ ಇದ್ದೀವಿ. ಬಟ್ ಇದನ್ನ ನಾವು ಪ್ಲೇಸ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಜಾಗ ಇಲ್ಲ. ಸೊ ಅದಕ್ಕೆ ಇಲ್ಲಿ ನಮಗೆ ಇದು ಕೂಡ ಫೇಲ್ ಆಯಿತು. ಮೀನ್ಸ್ ನಥಿಂಗ್ ಬಟ್ ದರ್ ಇಸ್ ನೋ ಸ್ಪೇಸ್ ಫಾರ್ ದ ನ್ಯೂಲಿ ಡಿಸ್ಕವರ್ಡ್ ಎಲಿಮೆಂಟ್. ಓಕೆ, ಯಾವುದೇ ಒಂದು ನ್ಯೂ ಎಲಿಮೆಂಟ್ ಡಿಸ್ಕವರ್ಡ್ ಮಾಡಿದರೆ ಅದಕ್ಕೆ ಪ್ಲೇಸ್ ಇರ್ತಿರ್ಲಿಲ್ಲ. ಅಕಾರ್ಡಿಂಗ್ ಟು ಅವ್ರ ರೂಲ್ ಮೇಲೇ ನಾವು ಅದನ್ನು ಪ್ಲೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇದು ನೆನ್ಪಿಟ್ಕೋಬೇಕು. ದಿಸ್ ಇಸ್ ಬೇಸ್ಡ್ ಆನ್ ಅಟಾಮಿಕ್ ಮಾಸ್. ಬಟ್ ಲಾಸ್ಟ್ ಬಂದವ್ರು ಯಾರಪ್ಪ ಅಂದರೆ ಹೆನ್ರಿ ಮೋಸ್ಲೆ. ಓಕೆ, ಹೆನ್ರಿ ಮೋಸ್ಲೆ ಅನ್ನೋ ಒಬ್ಬ ಕೆಮಿಸ್ಟು. ಅವನೇನು ಮಾಡ್ದ, ಸೇಮ್ ಏನು ಮೆಂಡಲೀಸ್ ಪೀರಿಯಾಡಿಕ್ ಟೇಬಲ್ ಇದೆ ಅದನ್ನೇ ತಗೊಂಡು ಸ್ವಲ್ಪ ರೀಅರೇಂಜ್ ಮಾಡ್ದ. ಅದು ಏನಾಯಿತು, ಟೋಟಲಿ 7 ರೋಸ್ ಇದೆ, ಸೇಮ್ ಆ್ಯಸ್ ಮೆಂಡಲೀವ್ 7 ಪೀರಿಯಡ್ಸ್ ಇದೆ. ಆ್ಯಂಡ್ 8 ಇತ್ತಲ್ವಾ, 8 ಇಲ್ಲ, ಅದಕ್ಕೊಂದು ಸ್ವಲ್ಪ 10 ಆ್ಯಡ್ ಮಾಡ್ದ. ಅವಾಗ ಏನಾಯಿತು, ಟೋಟಲಿ 18 ಗ್ರೂಪ್ಸ್ ಆಯಿತು. 7 ಪೀರಿಯಡ್ಸು 18 ಗ್ರೂಪ್ಸ್ ಮಾಡಿ ಒಂದು ಮಾಡ್ರನ್ ಪೀರಿಯಾಡಿಕ್ ಟೇಬಲ್ನ ಕೊಟ್ಟ. ದಟ್ ಈಸ್ ವಾಟ್ ವಿ ಆರ್ ಸ್ಟಡಿಡ್. ಅದನ್ನೇ ನಾವು ಓದ್ತಾ ಇರೋದು. ಅರ್ಥ ಆಗ್ತಿದೆಯಾ? ಅಲ್ಲಿ ಆಮೇಲೆ ಈಗ ನ್ಯೂ ಎಲಿಮೆಂಟ್ ಏನೇ ಡಿಸ್ಕವರ್ಡ್ ಆದರೂ ನಮಗಿನ್ನೂ ಗ್ಯಾಪ್ ಇದೆ. ಓಕೆ, ಇನ್ನೂ ನಮಗೆ ಸ್ಪೇಸಸ್ ಇದೆ. ಬೇಕಿದ್ರೆ ನೀವು ಪೀರಿಯಾಡಿಕ್ ಟೇಬಲ್ ಅಬ್ಸರ್ವ್ ಮಾಡಿ, ಲಾಸ್ಟಲ್ಲಿ ನಮಗೆ ಫಿಲ್ ಆಗಿಲ್ಲ, ಇನ್ನೂ ಸ್ಪೇಸ್ ಹಂಗೆ ಇದೆ, ಎಂಟಿಯಾಗೇ ಇದೆ. ಅಲ್ಲಿ ನಾವು ಅದನ್ನು ಅರೇಂಜ್ ಮಾಡ್ಬೋದು ಅಂತ ಹೇಳಿದ್ರು. ಅರ್ಥ ಆಗ್ತಿದೆಯಾ? ಸೊ ಆವಾಗ ನಮಗೆ ಬಂದಿದೆ ಹೆನ್ರಿ ಮೋಸ್ಲೆ. ಓಕೆ, ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಗಿದೆ ಅಂತ ಗೊತ್ತಲ್ವ ನಿಮಗೆ? ಟೋಟಲಿ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ವಿಲ್ ಬಿ ಕ್ಲಾಸಿಫೈಡ್ ಇಂಟು 4 ಗ್ರೂಪ್ಸ್ ಆರ್ ವಿ ಕ್ಯಾನ್ ಸೇ 4 ಬ್ಲಾಕ್ಸು. ಓಕೆ, ಏನೇನು 4 ಬ್ಲಾಕ್ಸ್ ಇರುತ್ತೆ ಅಂದರೆ, ಸೊ ಫಸ್ಟ್ ಒನ್ ಇಸ್ ಎಸ್ ಬ್ಲಾಕ್, ದೆನ್ ಪಿ ಬ್ಲಾಕ್, ದೆನ್ ಡಿ ಬ್ಲಾಕ್, ಆ್ಯಂಡ್ ಡೌನಲ್ಲಿರೋದು ಇಟ್ ಇಸ್ ಒನ್ ಸೆಕೆಂಡ್, ಡೌನ್ ಇಸ್ ಎಫ್ ಬ್ಲಾಕ್. ಈ ಥರ ಕ್ಲಾಸಿಫೈ ಮಾಡ್ದ ಹೆನ್ರಿ. ಓಕೆ, ಸೊ ಹೇಗೆ ಫಸ್ಟ್ ಇಸ್ ಎಸ್ ಬ್ಲಾಕ್ ಅಂತ, ದೆನ್ ಡಿ ಬ್ಲಾಕ್, ದೆನ್ ಪಿ ಬ್ಲಾಕ್, ದೆನ್ ಎಫ್ ಬ್ಲಾಕ್ ಅಂತ. ಯಾಕೆ ಈ ಎಫ್ ಬ್ಲಾಕ್ನ ಯಾಕೆ ಸಪ್ರೇಟಾಗಿ ಇದು ಮಾಡಿದ್ದಾರೆ ಅಂದರೆ, ಎಫ್ ಬ್ಲಾಕ್ ಬರೋದು ಡಿ ಒಳಗಡೆನೇ ಬರುತ್ತೆ. ಓಕೆನಾ? ಎಫ್ ಬ್ಲಾಕ್ ವಿಲ್ ಪ್ರೆಸೆಂಟ್ ಡಿ ಒಳಗಡೆನೆ, ಬಟ್ ಅಲ್ಲಿ ಇದು ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್ ದೆನ್ ಡಿ ಬ್ಲಾಕ್. ಅದಕ್ಕೆ ಅದನ್ನು ಸಪ್ರೇಟ್ ಗ್ರೂಪಾಗಿ ಮಾಡ್ದ. ಓಕೆನಾ? ಸೊ ಅವಾಗೆ ಈ ಥರ ಕ್ಲಾಸಿಫೈ ಮಾಡ್ದ. 4 ಕ್ಲಾಸಿಫಿಕೇಶನ್. ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ದ? ಬೇಸ್ಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್. ಹಾಗಾದ್ರೆ ಏನು ಕ್ಯಾರೆಕ್ಟರಿಸ್ಟಿಕ್ಕು? ಎಸ್ ಅಲ್ಲಿ ನಮಗೆ ಟೋಟಲ್ ಎಷ್ಟಿದೆ, ಒನ್ ಸೆಕೆಂಡ್, ಎಸ್ ಅಲ್ಲಿ ನಮ್ಗೆ ಎಷ್ಟಿದೆ ಟೋಟಲ್ಲು 2 ಇದೆ ಅಲ್ವಾ? 1 ಇಂದ 2 ಇರೋದನ್ನ ಎಸ್ ಅಂತ ಕರಿತೀವಿ. ಫಸ್ಟ್ ಗ್ರೂಪ್ ಆರ್ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್. ಓಕೆ, ಇದನ್ನ ನಾನು ಇಲ್ಲಿ ಸಪ್ರೇಟಾಗಿ ಬರೀತೀನಿ, ಒನ್ ಸೆಕೆಂಡ್. ಎಸ್ ಅಲ್ಲಿ ಯು ಹ್ಯಾವ್ 2 ಗ್ರೂಪ್ಸ್. ಫಸ್ಟ್ ಗ್ರೂಪ್ ಇಸ್ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್. ಓಕೆ, ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಅಂದರೆ ಏನು ಗೊತ್ತಾ? ಬೇಸಸ್ ಅಂತ. ದೇ ಆರ್ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ, ಆಲ್ಕಲಿ ಮೆಟಲ್. ಸೆಕೆಂಡ್ ಗ್ರೂಪ್ನ ಏನಂತ ಕರೀತಾ? ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ. ಆಲ್ಕಲೈನ್ ಅರ್ತ್ ಮೆಟಲ್ಸ್. ಆಲ್ಕಲೈನ್ ಅಂದರೆ ಏನು ಗೊತ್ತಾ? ವೀಕ್ ಬೇಸ್ ಅಂತ. ದೇ ಆರ್ ಕಾಲ್ಡ್ ಅಸ್ ವೀಕ್ ಬೇಸ್. ಯಾಕಂದರೆ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ದೀಸ್ ಆರ್ ಆಲ್ ಸ್ಟ್ರಾಂಗ್ ಬೇಸ್ ಅಲ್ವಾ? ಅದೇ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ದೆನ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್, ದೇ ಆರ್ ಆಲ್ ವೀಕ್ ಬೇಸ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಇದ್ರ ಮೇಲೆ ಅರೇಂಜ್ ಮಾಡೋದು. ಇದು ಎಸ್ ಬ್ಲಾಕಲ್ಲಿ. ಸೊ ದೆನ್ ಕಮಿಂಗ್ ಟು ದ ಡಿ ಬ್ಲಾಕ್. ನಮಗೆ ಡಿ ಬ್ಲಾಕ್ ಗೊತ್ತಿದೆ. ಡಿ ಬ್ಲಾಕ್ ಆರ್ ಕಾಲ್ಡ್ ಆಸ್ ವಾಟ್? ಡಿ ಬ್ಲಾಕ್ ಆರ್ ಕಾಲ್ಡ್ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಕರೆಕ್ಟಾ? ಇದನ್ನ ನಾನು ಡಿ ಬ್ಲಾಕಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಟ್ರಾನ್ಸಿಷನ್ ಮೆಟಲ್ಸ್ ಅಷ್ಟೇ ಸಾಕು, ಜಾಸ್ತಿ ಬೇಡ, ಬಿಕಾಸ್ ಸ್ಟ್ರಾಂಗ್ ಮೆಟಲ್ಸ್ ಇದೆ. ಪಿ ಬ್ಲಾಕ್ ಆರ್ ಕಾಲ್ಡ್ ಆಸ್ ವಾಟ್? ದೇ ಆರ್ ಕಾಲ್ಡ್ ಆಸ್ ಎ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತ್ರಿ. ಪಿ ಬ್ಲಾಕ್ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಡಿ ಬ್ಲಾಕ್. ಎಫ್ ಬ್ಲಾಕ್ನ ಏನಂತ? ಡಿ ಬ್ಲಾಕ್ನ ಟ್ರಾನ್ಸಿಷನ್. ಎಫ್ ಡಿ ಒಳಗಡೆ ಅಲ್ವಾ ಬರೋದು, ಅದಕ್ಕೆ ಇದನ್ನ ಏನಂತ ಕರೆದ? ಇನ್ನರ್ ಟ್ರಾನ್ಸಿಷನ್. ಓಕೆ, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಇದು ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಇನ್ ಪೀರಿಯಾಡಿಕ್ ಟೇಬಲ್. ಓಕೆ, ಇವಾಗ ಇದಿಷ್ಟು ಅರ್ಥ ಆಯಿತು. ಬಟ್ ನಮಗೆ ಇದರಲ್ಲಿ ಮೇಯ್ನಾಗಿ ಬೇಕಾಗಿರೋದು ಪಿ ಬ್ಲಾಕ್. ಓಕೆ, ಪಿ ಬ್ಲಾಕ್ ನಮಗೆ ಬೇಕಾಗಿರೋದು. ಸೊ ಅದಕ್ಕೆ ಪಿ ಬ್ಲಾಕ್ನ ನಾವು ಇನ್ನೂ ಸ್ವಲ್ಪ ಕ್ಲಾಸಿಫೈ ಮಾಡಿದ್ದೀವಿ. ಯಾವ ಥರ ಅಂದರೆ, ಸೊ 1 2 3 4 5 ಟೋಟಲಿ ಪಿ ಬ್ಲಾಕಲ್ಲಿ 6 ಗ್ರೂಪ್ಸ್ ಇರುತ್ತೆ. ಕರೆಕ್ಟಾ? ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಬೋರಾನ್. ಓಕೆ, ಒನ್ ಸೆಕೆಂಡ್. It will start from boron,
ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ದೆನ್ ಹೀಲಿಯಂ, ನಾಟ್ ಹೀಲಿಯಂ, ನಿಯಾನ್ ಬರುತ್ತೆ. ಓಕೆ, ಸೊ ನಾವು ಈ ತರ ಬರುತ್ತೆ. ಸೊ ಇಲ್ಲಿ ನಥಿಂಗ್ ಬಟ್ ನಿಮ್ಗೆ ಎಲ್ಲಿಂದ ಬರಬೇಕು ಅಂದ್ರೆ 13 to 18 ವರೆಗೂ ಬರುತ್ತೆ. ದಟ್ ಇಸ್ ಪಿ ಬ್ಲಾಕ್. ಬಿ ಇರೋದ್ರಿಂದ ದಟ್ ಇಸ್ ಕಾಲ್ಡ್ ಎಸ್ ಬೋರಾನ್ ಫ್ಯಾಮಿಲಿ, ದೆನ್ ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಹೀಲಿಯಂ. ಸೊ ಲಾಸ್ಟ್ ಒನ್ ಏನಿದೆ ಅಲ್ವಾ 18th ಗ್ರೂಪ್, 18th ಗ್ರೂಪ್ನ ನಾವೇನಂತ ಕರಿತೀವಿ? ನೋಬಲ್ ಗ್ಯಾಸ್ ಅಂತ ಕರಿತೀವಿ. ಯಾಕದು ನೋಬಲ್ ಗ್ಯಾಸ್? ನೋಬಲ್ ಗ್ಯಾಸ್ ಅಂತ ಕರಿತೀವಿ, ಇನರ್ಟ್ ಗ್ಯಾಸ್ ಅಂತ ಕರಿತೀವಿ. ಓಕೆ, ಇನರ್ಟ್ ಗ್ಯಾಸ್ ಅಂತ ಕರಿತೀವಿ. ಅಂಡ್ ಆಲ್ಸೋ ಇಟ್ ಇಸ್ ಕಾಲ್ಡ್ ಆಸ್ ಝೀರೋ ಗ್ರೂಪ್ ಎಲಿಮೆಂಟ್ ಅಂತ ಕರಿತೀವಿ. ಯಾಕಂದ್ರೆ ದೇ ಹ್ಯಾವ್ ಝೀರೋ ವೇಲೆನ್ಸಿ, ಯಾವುದೇ ವೇಲೆನ್ಸಿ ಇಲ್ಲ. ಇನರ್ಟ್ ಅಂದ್ರೆ ಏನು? ಇನರ್ಟ್ ಅಂದ್ರೆ ಯಾವುದ್ರ ಜೊತೆಗೂ ರಿಯಾಕ್ಟ್ ಆಗೋದಿಲ್ಲ. ಮೋಸ್ಟ್ ಆಫ್ ದ ನೋಬಲ್ ಗ್ಯಾಸ್ ವಿಲ್ ನೆವರ್ ರಿಯಾಕ್ಟ್ ವಿತ್ ಎನಿ ಅದರ್ ಕಾಂಪೌಂಡ್. ಓಕೆ, ನೋಬಲ್ ಅಂದ್ರೆ ಸ್ಪೆಷಲ್ ಗ್ರೂಪ್ ಅಂತ. ದಟ್ ಇಸ್ ಆಲ್ ನೋಬಲ್ ಗ್ಯಾಸ್. ಯಾವುದದು? 18th ಗ್ರೂಪ್. ನೆಕ್ಸ್ಟ್ ಫ್ಲೂರಿನ್ ಅಂತ. ಫ್ಲೂರಿನ್ ಅಲ್ಲಿ ಏನಿದೆ? ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇದೆ ಅಲ್ವಾ? ಇದನ್ನೇನಂತ ಕರಿತೀವಿ? ಹ್ಯಾಲೋಜನ್. ಕರೆಕ್ಟಾ? ಹ್ಯಾಲೋಜನ್ ಫ್ಯಾಮಿಲಿ ಅಂತ ಕರಿತೀವಿ. ಹ್ಯಾಲೋಜನ್ಸ್ ಅಂದ್ರೆ ಯಾವುದು? ಹೈಲಿ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್. ಓಕೆ, ಹ್ಯಾಲೋಜನ್ಸ್ ಅಂದ್ರೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇಸ್ ಇಟ್ ಕ್ಲಿಯರ್? ಅಥವಾ ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂದ್ರೆ ಹ್ಯಾಲೋಜನ್ಸ್ ಅಂದ್ರೆ ಸಾಲ್ಟ್ ಫಾರ್ಮರ್. ಸಾಲ್ಟ್ ಜಾಸ್ತಿ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಹ್ಯಾಲೋಜನ್ ಫ್ಯಾಮಿಲಿಯಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಇರೋದು ಆಕ್ಸಿಜನ್ ಫ್ಯಾಮಿಲಿ. ಸೊ ಓಕೆ, ಆಕ್ಸಿಜನ್ ಫ್ಯಾಮಿಲಿಯಲ್ಲಿ ನಮಗೆ ಮೇಯ್ನ್ ಆಗಿ ನಮಗೆ ಏನು ಬರುತ್ತೆ? ಆಕ್ಸೈಡ್ಸ್ ಬರುತ್ತಲ್ವಾ? ಮೇಯ್ನ್ ಆಗಿ ನಮಗೆ ಆಕ್ಸೈಡ್ಸ್ ಬರುತ್ತೆ. ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಕ್ಯಾಲ್ಕೋಜನ್ ಫ್ಯಾಮಿಲಿ ಅಂತ ಕರಿತೀವಿ. ಕ್ಯಾಲ್ಕೋಜನ್ ಅಂದ್ರೆ ಮೇಯ್ನ್ ಆಗಿ ಆಕ್ಸಿಜನ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನೈಟ್ರೋಜನ್ ಫ್ಯಾಮಿಲೀಸ್ ಆರ್ ಕಾಲ್ಡ್ ಆಸ್ ನಿಕ್ಟೋಜನ್ ಅಂತ ಕರಿತೀವಿ. ನಿಕ್ಟೋಜನ್ ಫ್ಯಾಮಿಲಿ. ದೀಸ್ ಆರ್ ದ ನೇಮ್ಸ್ ಫಾರ್ ಡಿಫ್ರೆಂಟ್ ಗ್ರೂಪ್ಸ್ ಅಂತ. ಅರ್ಥ ಆಗ್ತಿದೆ ಇದು ಹೇಗೆ ಅಂತ? ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ದ ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್ ಅಂಡ್ ಹೌ ಪಿರಿಯಾಡಿಕ್ ಟೇಬಲ್ ಆರ್ ಸ್ಟ್ರಕ್ಚರ್ಡ್ ಆರ್ ಅರೇಂಜ್. ಓಕೆ, ನೆಕ್ಸ್ಟ್ ಇರೋದು ನಮಗೆ ಫಿಸಿಕಲ್ ಟ್ರೆಂಡ್ಸ್ ಅಂತ. ಫಿಸಿಕಲ್ ಟ್ರೆಂಡ್ಸ್ ಅಂದ್ರೆ ಏನು ಗೊತ್ತಾ? ನಿಮಗೆ ಡಿಫ್ರೆಂಟ್ ಪ್ರಾಪರ್ಟಿ ಹೇಗೆ ವೇರಿ ಆಗುತ್ತೆ ಅಲಾಂಗ್ ದ ಪೀರಿಯಡ್ ಡೌನ್ ದ ಗ್ರೂಪ್. ಅದು ತುಂಬ ಸಲ ಕೇಳಿದಾನೆ. ಅದನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು? ವಿತ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಈ ಕಾನ್ಸೆಪ್ಟ್ನ. ಓಕೆ, ಫಿಸಿಕಲ್ ಟ್ರೆಂಡ್ಸ್ ಅಲ್ಲಿ ಫಸ್ಟ್ ನಮಗೆ ಬರೋದು ಯಾವುದಪ್ಪ ಅಂದ್ರೆ ಅಟಾಮಿಕ್ ರೇಡಿಯಸ್ ಆರ್ ಅಟಾಮಿಕ್ ಸೈಜ್, ಅಟಾಮಿಕ್ ರೇಡಿಯಸ್ ಏನಾದರೂ ತಗೊಳ್ಳಿ. ಅದನ್ನ ನಾವು ಫಸ್ಟ್ ಪ್ರಾಪರ್ಟಿ. ಸೊ ಏನಾಗುತ್ತೆ ಅಟಾಮಿಕ್ ರೇಡಿಯಸ್ ಅಂಡ್ ಅಟಾಮಿಕ್ ಸೈಜ್ ಅಂತ? ವೆರಿ ಸಿಂಪಲ್. ಅಲಾಂಗ್ ದ ಪೀರಿಯಡ್ ಅಂದ್ರೆ ನೀವು ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನಥಿಂಗ್ ಬಟ್ ಸೈಜ್ ಅಲ್ಲ, ನಾಟ್ ಸೈಜ್, ಅಟಾಮಿಕ್ ಸೈಜ್ ನಾನು ಹೇಳ್ಕೊಡ್ತೀನಿ ಈಗ. ಫಸ್ಟ್ ಏನಾಗುತ್ತೆ? ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಎಲೆಕ್ಟ್ರಾನ್ಸ್ ಎಲ್ಲ ಏನಾಗ್ತಾ ಇದೆ? ಆ್ಯಡ್ ಆಗ್ತಾ ಹೋಗ್ತಿದೆ. ಆ್ಯಡ್ ಆಗ್ತಾ ಹೋದಾಗ ಏನಾಗುತ್ತೆ? ನಮಗೆ ಸೈಜು ಕಮ್ಮಿ ಆಗುತ್ತೆ. ಓಕೆ, ಅಲಾಂಗ್ ದ ಪೀರಿಯಡ್ ಹೋದ್ರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಮಗೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನು? ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ಸ್ ಎಲ್ಲ ಪುಲ್ ಮಾಡೋದನ್ನ, ಎಳ್ಕೊಳ್ಳೋದನ್ನ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಅದು ನನಗೆ ಜಾಸ್ತಿ ಆಗುತ್ತೆ. ಯಾವಾಗ ನನಗೆ ಎಲೆಕ್ಟ್ರಾನ್ ಆ್ಯಡ್ ಆಗ್ತಾ ಹೋಗುತ್ತೋ ಅವಾಗ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್, ಡಿಕ್ರೀಸ್ ಇನ್ ಅಟಾಮಿಕ್ ಸೈಜ್. ಸೊ ಅವಾಗ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ. ಇದರ್ಥ ಆಯ್ತಾ? ನೆಕ್ಸ್ಟ್ ಡೌನ್ ದ ಗ್ರೂಪ್ ಹೋದ್ರೆ ನಮ್ಗೇನಾಗುತ್ತೆ? ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗಲ್ಲ. ಏನಾಗುತ್ತೆ? ಶೆಲ್ಗಳು ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾ? ನಂಬರ್ ಆಫ್ ಶೆಲ್ ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಶೆಲ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಆಬ್ವಿಯಸ್ಲಿ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅಲಾಂಗ್ ದ ಪೀರಿಯಡ್ ಹೋದ್ರೆ ಡಿಕ್ರೀಸ್ ಆಗುತ್ತೆ ಅಟಾಮಿಕ್ ಸೈಜ್, ಅಲಾಂಗ್ ದ ಗ್ರೂಪ್ ಹೋದ್ರೆ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಇನ್ಕ್ರೀಸ್ ಇನ್ ಶೆಲ್. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡಿ, ಯು ಹ್ಯಾವ್ ಸೋಡಿಯಂ ಇದೆ. ನೆಕ್ಸ್ಟ್ ನಿಮಗೆ ಯು ಕ್ಯಾನ್ ಟೇಕ್ ದ ಕ್ಯಾಲ್ಶಿಯಂ. ಓಕೆ, ಕ್ಯಾಲ್ಶಿಯಂ ಇದೆ. ಈಗ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದಕ್ಕೆ ಅಟಾಮಿಕ್ ಸೈಜ್ ಜಾಸ್ತಿ ಇದೆ? ಸೋಡಿಯಂ ಇಸ್ ಹ್ಯಾವಿಂಗ್ ಹೈಯರ್ ಅಟಾಮಿಕ್ ಸೈಜ್ ಕಂಪೇರ್ ಟು CA ಬಿಕಾಸ್ ಸೋಡಿಯಂ ಪ್ಲಸ್ ಬರುತ್ತೆ, ಕ್ಯಾಲ್ಶಿಯಂ 2+ ಬರುತ್ತೆ. ಸೊ ಯಾವಾಗ ನಮಗೆ ಪ್ಲಸ್ಸು 2+ ಇರುತ್ತೋ, ನಾವು ಚಾರ್ಜ್ ಮೇಲೆ ಏನಾದ್ರು ಕೇಳಿದ್ರೆ ಲೆಸ್ಸರ್ ದ ಚಾರ್ಜ್. ಓಕೆ, ಲೆಸ್ಸರ್ ದ ಚಾರ್ಜ್, ಹೈಯರ್ ಇಸ್ ಅಟಾಮಿಕ್ ಸೈಜ್. ಓಕೆ, ಹೈಯರ್ ಇಸ್ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಈಗ ನನಗೆ ಈಗ 3+ ಇದೆ ಅಂದರೆ 2+ ಇಸ್ ಮೋರ್ ದೆನ್ 1+ ಇಸ್ ಮೋರ್ ಕಂಪೇರ್ ಟು ದ 2+. ಓಕೆ, ಇದು ಪಾಸಿಟಿವ್ಗೆ. ನೆಗೆಟಿವ್ ಬಂದಾಗ 3 ಇಸ್ ಮೋರ್ ಕಂಪೇರ್ ಟು 2- ದೆನ್ ಕಂಪೇರ್ ಟು 1-. ಸೊ ಇದು ನೆಗೆಟಿವ್ಗೆ ಅಟಾಮಿಕ್ ಸೈಜ್ಗೆ ಬಂದಾಗ. ಅರ್ಥ ಆಯ್ತಿದೆಯಾ ಹೇಗೆ ಅಂತ? ಎಸ್.
ಇವಾಗ ನೋಡಿ ಇಲ್ಲಿ Fe ಇದೆ, Fe2+, Fe3+ ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ರಲ್ಲಿ ಯಾವ್ದಕ್ಕೆ ಅಟಾಮಿಕ್ ಸೈಜ್ ಜಾಸ್ತಿ ಇದೆ? ಆಬ್ವಿಯಸ್ಲಿ ಪೇರೆಂಟ್‌ಗೆ ಜಾಸ್ತಿ ಇರುತ್ತೆ. ಓಕೆ. ನೆಕ್ಸ್ಟ್ 2+, 3+. 3+ಗೆ ಜಾಸ್ತಿ ಇರುತ್ತೆ, 2+ಗೆ ಜಾಸ್ತಿ ಇರುತ್ತೆ. 2+ಗೆ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು 3+. ಅರ್ಥ ಆಯ್ತಾ? ಸೊ ಅಯಾನ್ಸ್ ಫಾರ್ಮಲ್ಲಿ ಕೊಟ್ಟಾಗ ಅಟಾಮಿಕ್ ಸೈಜ್ ಹೆಂಗಾಗುತ್ತೆ ಅಂದ್ರೆ ಇನ್ಕ್ರೀಸ್ ಇನ್ ನಂಬರ್, ಡಿಕ್ರೀಸ್ ಇನ್ ಅಟಾಮಿಕ್ ಸೈಜ್ ಅಷ್ಟೇ. ನೆಕ್ಸ್ಟ್ ಒನ್ ಇಸ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ವೆರಿ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂತ. ನಾವು ಲಿಸನ್, ಇವಾಗ ಮೆಟಲ್ಸ್ ಎಲ್ಲಿದೆ ನಮ್ಗೆ ಜಾಸ್ತಿ? ಮೇಯ್ನ್ ಆಗಿರೋದು ನಮಗೆ ಮೆಟಲ್ಸು ಡಿ ಬ್ಲಾಕಲ್ಲಿ, ಕರೆಕ್ಟಾ? ಸೊ ನೀವು ಈ ಥರ ಹೋದ್ರೆ, ನೀವು ಅಲಾಂಗ್ ದ ಪೀರಿಯಡ್ ಹೋದ್ರೆ ಏನಾಗುತ್ತೆ? ಎಸ್ ಇತ್ತು, ಡಿ ಆಯಿತು, ಆಮೇಲೆ ಪಿ ಬರ್ತಿದೆ. ಪಿ ಅಲ್ಲಿರೋದೆಲ್ಲ ನಾನ್ ಮೆಟಲ್ಸು, ಕರೆಕ್ಟ್? ಹಾಗಾದ್ರೆ ಏನಾಗಬೇಕು? ಮೆಟಾಲಿಕ್ ಪ್ರಾಪರ್ಟಿ ವಿಲ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಓಕೆ, ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ? ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ? ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ. ಎರಡು ವೈಸ ವರ್ಸ, ಕರೆಕ್ಟಾ? ಅಲಾಂಗ್ ದ ಪೀರಿಯಡ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗಬೇಕು, ಬಟ್ ಸಾರಿ ಡಿಕ್ರೀಸ್ ಆಗುತ್ತೆ, ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಡೌನ್ ದ ಗ್ರೂಪ್ ಏನಾಗುತ್ತೆ? ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ, ನಾನ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸ್ ಆಗುತ್ತೆ. ಇಷ್ಟೇ ಸಿಂಪಲ್, ನೀವು ಇದನ್ನ ನೆನ್ಪಿಟ್ಕೋಬೇಕು. ಓಕೆ, ಮೆಟಾಲಿಕ್ ಪ್ರಾಪರ್ಟಿ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಸಾರಿ ಮೆಟಾಲಿಕ್ ಪ್ರಾಪರ್ಟಿ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ, ನಾನ್ ಮೆಟಾಲಿಕ್ ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ವಿ ಹ್ಯಾವ್ ಅಯನೈಸೇಷನ್ ಎಂಥಾಲ್ಪಿ ಆರ್ ಅಯನೈಸೇಷನ್ ಪೊಟೆನ್ಷಿಯಲ್ ಅಥವಾ ಅಯನೈಸೇಷನ್ ಎನರ್ಜಿ ಏನಾದರೂ ಕೇಳ್ಬೋದು ನಿಮಗೆ. ಇದು ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಅಲಾಂಗ್ ದ ಪೀರಿಯಡ್, ಓಕೆ, ಅಲಾಂಗ್ ದ ಪೀರಿಯಡ್ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಅಯನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಅಯನೈಸೇಷನ್ ಎನರ್ಜಿ ಅಂದರೆ ಏನೂ ಇಲ್ಲ ಕಂಡ್ರು, ಎಲೆಕ್ಟ್ರಾನ್ ರಿಮೂವ್ ಮಾಡೋದನ್ನ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಕ್ಯಾಲ್ಶಿಯಂ ಇದೆ, ಕ್ಯಾಲ್ಶಿಯಂಗೆ ಏನು ಬರುತ್ತೆ? ಕ್ಯಾಲ್ಶಿಯಂ 2+ ಬರುತ್ತೆ. ಇದನ್ನ ಈಗ ಕ್ಯಾಲ್ಶಿಯಂ 2 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಲ್ವಾ? ದಟ್ ಈಸ್ ಕಾಲ್ಡ್ ಆಸ್ ಅಯನೈಸೇಷನ್ ಎನರ್ಜಿ. ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್, ಅಷ್ಟೇ. ದಟ್ ಈಸ್ ಕಾಲ್ಡ್ ಆಸ್ ಅಯನೈಸೇಷನ್ ಎನರ್ಜಿ. ಇವಾಗ ನೋಡಿ, Ca ಇದೆ ಆ್ಯಂಡ್ Ca2+ ಇದೆ. ಇವೆರಡಕ್ಕೂ ಯಾವುದಕ್ಕೆ ಅಯನೈಸೇಷನ್ ಎನರ್ಜಿ ಜಾಸ್ತಿ ಇದೆ? Ca Ca2+ಗೆನ. ಸೊ Ca2+ ಹ್ಯಾವಿಂಗ್ ಹೈಯರ್ ಅಯನೈಸೇಷನ್ ಎನರ್ಜಿ ಕಂಪೇರ್ಡ್ ಟು Ca. ಯಾಕೆ? ಇದಕ್ಕೆ ವೆರಿ ಸಿಂಪಲ್, ಇನ್ಕ್ರೀಸ್ ಇನ್ ಚಾರ್ಜ್ ಹ್ಯಾವಿಂಗ್ ಹೈಯರ್ ಅಯನೈಸೇಷನ್ ಎಂಥಾಲ್ಪಿ. ಓಕೆನಾ? ಇನ್ಕ್ರೀಸ್ ಇನ್ ಚಾರ್ಜ್ ಹ್ಯಾವಿಂಗ್ ಹೈಯರ್ ಅಯನೈಸೇಷನ್ ಎಂಥಾಲ್ಪಿ. ಓಕೆ, ಸೊ ನಿಮ್ಗೆ ಇದರಲ್ಲಿ ಮೇಯ್ನ್ ಆಗಿ ನಿಮ್ಗೆ ಅಯನೈಸೇಷನ್ ಎಂಥಾಲ್ಪಿಲಿ ಏನು ಕೇಳ್ತಾನೆ ಅಂದರೆ ವಾಟ್ ಈಸ್ ದ ಅಯನೈಸೇಷನ್ ಎಂಥಾಲ್ಪಿ? ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ, ದೆನ್ ವಾಟ್ ಈಸ್ ದ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ವಿಚ್ ಈಸ್ ಹ್ಯಾವಿಂಗ್ ಫಸ್ಟ್ ಮ್ಯಾಕ್ಸಿಮಮ್ ಅಯನೈಸೇಷನ್ ಎಂಥಾಲ್ಪಿ. ಈ ಥರ ಕೇಳ್ತಾನೆ. ವೆರಿ ಸಿಂಪಲ್ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಈಗ ಒಂದು ಎಕ್ಸಾಂಪಲ್, ಲೀಥಿಯಂ ಇದೆ, ನೆಕ್ಸ್ಟು ಬೆರೇಲಿಯಂ ಇದೆ. ಲೀಥಿಯಂ ಅಂದರೆ ಏನು ಬರುತ್ತೆ ನಿಮಗೆ? ಐ ಥಿಂಕ್ 3 ಅಲ್ವಾ? ಲೀಥಿಯಂ 3 ಅಂದರೆ 2,1 ಬರುತ್ತೆ. ಬೆರಿಲಿಯಂ 4 2,2 ಬರುತ್ತೆ. ಈಗ ನಾನು ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಓಕೆ, 1 ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಈಗ 1 ಎಲೆಕ್ಟ್ರಾನ್, ಇದರಲ್ಲಿ ನನಗೆ 1 ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದಲ್ವಾ ನಾನು? ಕರೆಕ್ಟ್, ಐ ಕ್ಯಾನ್ ರಿಮೂವ್ ಈಸಿಲಿ, ರೈಟ್? ಯಾಕಂದರೆ ಇಲ್ಲಿ ಆರಾಮ್ಸೆ ರಿಮೂವ್ ಮಾಡ್ಬೋದು. ಇಲ್ಲಿ 1 ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕಾಗುತ್ತಾ? ನನಗೆ ಐ ನೀಡ್ ಎಕ್ಸ್ಟ್ರಾ ಎನರ್ಜಿ ಅಲ್ವಾ? ಯಾಕಂದರೆ 2 ಇದೆ, ಐ ನೀಡ್ ಎಕ್ಸ್ಟ್ರಾ ಎನರ್ಜಿ. ಅವಾಗ ಯಾವುದಕ್ಕೆ ಜಾಸ್ತಿ ಬರುತ್ತೆ? ಎಸ್, ಆಬ್ವಿಯಸ್ಲಿ ಬೆರಿಲಿಯಂ ಹ್ಯಾವಿಂಗ್ ಹೈಯರ್ ಅಯನೈಸೇಷನ್ ಎನರ್ಜಿ. ಈಗ ಸೇಮ್ ಅದೇ ಥರ ಈಗ ಇನ್ನೊಂದು ತಗೋತೀನಿ, ಲೀಥಿಯಂ ಪ್ಲಸ್ ಆ್ಯಂಡ್ ಬೆರಿಲಿಯಂ ಪ್ಲಸ್. ಏನಾಗುತ್ತೆ ಅವಾಗ? ಇದರಿಂದ 1 ರಿಮೂವ್ ಮಾಡಿ 2 ಬರುತ್ತೆ, ಇದರಿಂದ 1 ರಿಮೂವ್ ಮಾಡಿ 2,1 ಬರುತ್ತೆ. ಈಗ ಸೆಕೆಂಡ್ ಅಯನೈಸೇಷನ್ ಅಂದರೆ ಏನು? ಎರಡನೇ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಯಾವುದಕ್ಕೆ ಕಷ್ಟ ಎರಡನೇ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ? ಇದರಲ್ಲಿ 2 ಇದೆ, 2 ಅಂದರೆ ನಥಿಂಗ್, ಇಟ್ ಈಸ್ ಹ್ಯಾವಿಂಗ್ ಆಕ್ಟೇಟ್, ಸಾರಿ ನಾಟ್ ಆಕ್ಟೇಟ್, ಡಬಲ್, ಕರೆಕ್ಟಾ? ಡಬಲ್ ಇದೆ, ನಥಿಂಗ್ ಬಟ್ ಕಂಪ್ಲೀಟ್ಲಿ ಫಿಲ್ ಆಗಿದೆ ಎಸ್ ಆರ್ಬಿಟಲ್. ನಾನು ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ಯಾವಾಗ ಕಂಪ್ಲೀಟ್ ಫಿಲ್ ಆಗಿರುತ್ತೋ ಐದರ್ ಇಟ್ ಕ್ಯಾನ್ 2 ಆರ್ 8 ಆರ್ ಆಫ್ ಫಿಲ್ಡ್, ಐದರ್ ಇಟ್ ಕ್ಯಾನ್ 1 ಫಾರ್ ಎಸ್ ಆರ್ಬಿಟಲ್ ಆ್ಯಂಡ್ 4 ಫಾರ್ ಅದರ್ ಆರ್ಬಿಟಲ್ಸ್. ಎಸ್ ಆರ್ಬಿಟಲ್ ಬಂದರೆ 1 ಇರಬೇಕು, ಅದರ್ ಆರ್ಬಿಟಲ್ಸ್ ಆದರೆ 4 ಇರಬೇಕು. ಅದನ್ನ ಆಫ್ ಫೀಲ್ಡ್ ಅಂತ ಕರಿತೀವಿ. ಆ ಥರ ಇದ್ದರೆ, ಕಂಪ್ಲೀಟ್ ಫೀಲ್ಡ್ ಅಥವಾ ಆಫ್ ಫೀಲ್ಡ್ ಇದ್ದರೆ, ಆವಾಗ ನನಗೆ ಇಟ್ ಈಸ್ ಹೈಲಿ ಡಿಫಿಕಲ್ಟಿ ಟು ರಿಮೂವ್ ದಟ್ ಎಲೆಕ್ಟ್ರಾನ್. ಸೊ ಇವಾಗ ನನಗೆ ಇದಕ್ಕೆ ಇಲ್ಲಿ ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಂಪ್ಲೀಟಾಗಿ ಫಿಲ್ ಆಗಿದೆ ಎಸ್ ಆರ್ಬಿಟಲ್. ಸೊ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಈಸ್ ಗ್ರೇಟರ್ ದೆನ್ ಫಾರ್ ಬೆರಿಲಿಯಂ. ಇಲ್ಲಿ ನಾನು ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು ಇದನ್ನು. ಅದೇನಾದರೂ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿಗೆ ಬಂದರೆ, ಬೆರಿಲಿಯಂ ಇವಾಗ 2, ಬೆರಿಲಿಯಂ 2+ ರಿಮೂವ್ ಮಾಡಿದೆ, ಓಕೆ 2 ಇದೆ, ಇದರಲ್ಲಿ 2 ಇದೆ, ಈ 2 ಇಂದ ನಾನು ರಿಮೂವ್ ಮಾಡೋಕ್ಕಾಗುತ್ತಾ? ನೋ.
ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಫಾರ್ ಬೆರಿಲಿಯಮ್ ಇಸ್ ಗ್ರೇಟರ್. ಅರ್ಥ ಆಗ್ತಿದೆಯಾ? ಯಾವಾಗ ನನ್ಗೆ ಹಾಫ್ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಬರುತ್ತೋ ನೆನ್ಪಿಟ್ಕೋಬೇಕು, ಅವಾಗ ನನಗೂ ಹೈಲಿ ಡಿಫಿಕಲ್ಟ್. ದಟ್ ಈಸ್ ದ ಅಯನೈಸೇಷನ್ ಎಂಥಾಲ್ಪಿ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಲ್ವ ಹೇಗೆ ಅಂತ? ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ. ಎರಡೂ ಕೂಡ ಸಿಮಿಲರ್. ಓಕೆ, ಅಯನೈಸೇಷನ್ ಎನರ್ಜಿ ಅಂದರೆ ಏನು ಹೇಳಿದೆ ಹೇಳಿ? ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕೋ ಅದನ್ನು ಅಯನೈಸೇಷನ್ ಎನರ್ಜಿ. ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂದರೆ ಉಲ್ಟಾ, ಎಲೆಕ್ಟ್ರಾನ್ ಆ್ಯಡ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತಲ್ವ ಅದನ್ನು ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂತ ಕರಿತೀವಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಬೇಸ್ಡ್ ಆನ್ ದ ಚಾರ್ಜಸ್. ಓಕೆ, ಬೇಸ್ಡ್ ಆನ್ ನೆಗೆಟಿವ್ ಚಾರ್ಜು ಹೇಗಿರುತ್ತೆ ಅಂತ. ಓಕೆ, ಈಗ ಇದು ಎರಡೂ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಎರಡೂ ಕೂಡ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಬೋತ್. ಓಕೆ, ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಬೋತ್ ವಿಲ್ ಇನ್ಕ್ರೀಸಸ್. ಡೌನ್ ದ ಗ್ರೂಪ್ ಬೋತ್ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಡಿಕ್ರೀಸ್ ಆಗುತ್ತೆ. ಇಷ್ಟೇ, ಎರಡಕ್ಕೂ ಸಿಂಪಲ್. ಎರಡೂ ಕೂಡ ಕಾಮನ್ ಪ್ರಾಪರ್ಟಿ ಇರುತ್ತೆ, ಅದಕ್ಕೋಸ್ಕರ ಎರಡು ಒಟ್ಟಿಗೆ ಹೇಳ್ಕೊಟ್ಟೆ. ಈ ಟ್ರಿಕ್ನ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಇಸ್ ಇಟ್ ಕ್ಲಿಯರ್? ಸೊ ದೀಸ್ ಆರ್ ದ ಫಿಸಿಕಲ್ ಟ್ರೆಂಡ್ಸ್ ಇನ್ ಪಿರಿಯಾಡಿಕ್ ಟೇಬಲ್. ಇದನ್ನು ಮೇಯ್ನಾಗಿ ನೆನ್ಪಿಟ್ಕೋಬೇಕು, ಬಿಕಾಸ್ ಇದ್ರ ಮೇಲೇ ನಿಮಗೆ ಕ್ವಶನ್ ಕೇಳೋದು, ಇದ್ರ ಮೇಲೇ ನೀವು ಆನ್ಸರ್ ಕಂಡುಹಿಡಿಬೇಕಾಗಿರೋದು. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇದರಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ ಅಬೌಟ್ ನಿಮಗೆ ಆಕ್ಸೈಡ್ಸ್ ಮೇಲೆ ಕೇಳಿದ್ದಾನೆ ಒಂದು ಕ್ವಶನ್ನು. ಯಾವುದಪ್ಪ ಅಂದರೆ ದಟ್ ಈಸ್ ಆಂಫೋಟೆರಿಕ್ ಅಂತ ಕೇಳಿದ್ದಾನೆ. ವಿಚ್ ಆರ್ ದ ಫಾಲೋಯಿಂಗ್ ಇಸ್ ಆಂಫೋಟೆರಿಕ್ ಆಕ್ಸೈಡ್ ಅಂತ. ಆಂಫೋಟೆರಿಕ್ ಅಂದರೆ ನಾನು ನಿಮಗೆ ಡಿ ಬ್ಲಾಕಲ್ಲಿ ಹೇಳ್ಕೊಟ್ಟಿದ್ದೆ, ಕರೆಕ್ಟಾ? ಡಿ ಬ್ಲಾಕಲ್ಲಿ ಏನು ಹೇಳ್ಕೊಟ್ಟಿದ್ದೆ? ಲೋಯೆಸ್ಟ್ ಇದ್ದರೆ ದಟ್ ಈಸ್ ಅಸಿಡಿಕ್ ಆಗಿರುತ್ತೆ. ಸಾರಿ, ನಾಟ್ ಅಸಿಡಿಕ್, ಬೇಸಿಕ್ ಆಗಿ ಅಸಿಡಿಕ್ಕೆ. ಲೋಯೆಸ್ಟ್ ಇದ್ದರೆ ಅಸಿಡಿಕ್ ಆಗಿರುತ್ತೆ, ಹೈಯೆಸ್ಟ್ ಇದ್ದರೆ ಬೇಸಿಕ್ ಆಗಿರುತ್ತೆ, ಮೀನ್ಸ್ ಆಕ್ಸಿಡೇಷನ್ ನಂಬರ್ ಬೇಸಿಕ್ ಆಗಿರುತ್ತೆ. ಆ್ಯಂಡ್ ಮಧ್ಯ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಆಂಫೋಟೆರಿಕ್ ಅಂತ ಹೇಳ್ಕೊಟ್ಟಿದ್ದೆ, ಕರೆಕ್ಟಾ? ಇದು ಬೇಸ್ಡ್ ಆನ್ ಆಕ್ಸಿಡೇಷನ್ ನಂಬರ್ ಮೇಲೆ. ನಿಮಗೆ ಡಿ ಬ್ಲಾಕ್ ಎಲಿಮೆಂಟ್ ಕೊಟ್ಟರೆ ಬೇಸ್ಡ್ ಆನ್ ಆಕ್ಸಿಡೇಷನ್ ನಂಬರ್ ಮೇಲೆ ಐಡೆಂಟಿಫೈ ಮಾಡಿ. ಬಟ್ ಇಲ್ಲಿ ನಿಮಗೆ ಡಿ ಬ್ಲಾಕ್ ಎಲಿಮೆಂಟ್ ಕೇಳಲ್ಲ, ಬಿಕಾಸ್ ಯಾವ ಎಲಿಮೆಂಟ್ ಬೇಕಾದ್ರೂ ಕೇಳ್ಬೋದು ಪಿರಿಯಾಡಿಕ್ ಟೇಬಲಲ್ಲಿ. ಅದಕ್ಕೆ ಹೆಂಗೆ ನೆನ್ಪಿಟ್ಕೋಬೇಕು? ಓವರ್ ಆಲ್ ಇನ್ ಪಿರಿಯಾಡಿಕ್ ಟೇಬಲಲ್ಲಿ ಯಾವುದು ಆಂಫೋಟೆರಿಕ್ ಆಗಿ ರಿಯಾಕ್ಟ್ ಆಗುತ್ತೆ ಅಥವಾ ಆರ್ ದ ಪ್ರಾಪರ್ಟಿ ಈಸ್ ಬೆರಿಲಿಯಮ್. Okay, beryllium have amphoteric in nature, zinc having amphoteric in nature, then aluminum. Okay, aluminum is also having amphoteric in nature. And D block ಬಂದ್ರೆ vanadium and chromium. Okay, vanadium and chromium having amphoteric in nature. These are the elements which are having amphoteric in nature. ಅರ್ಥ ಆಗ್ತಿದೆಯಾ? ಇದನ್ನು ನೀವು ನೆನ್ಪಿಟ್ಕೋಬೇಕು, ಯಾಕಂದರೆ ಇದನ್ನು ತುಂಬ ಸಲ ಕ್ವಶನ್ ನಾನು ನೆಕ್ಸ್ಟ್ ವಿಡಿಯೋ ಮಾಡಿಸ್ತೀನಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆಂಫೋಟೆರಿಕ್ ಎಷ್ಟು ಕೇಳಿದ್ದಾನೆ ಅಂತ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಲ್ವಾ? ಐ ಹೋಪ್ ಇದು ಪಿರಿಯಾಡಿಕ್ ಟೇಬಲ್ ಚಾಪ್ಟರ್ ತುಂಬ ಈಸಿ ಇದೆ, ಈಸಿಯಾಗಿ ಕಲಿಬೋದು ನೀವು. ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಬಟ್ ತುಂಬ ಈಸಿ ಇದೆ, ಈ ಚಾಪ್ಟರ್ನ ಬಿಡೋಕ್ಕೆ ಹೋಗ್ಬೇಡಿ. ನಿಯರ್ಲಿ ನಿಮಗೆ 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರಿಂದ. ಕೆ ಸಿ ಟಿಲಿ ಒಂದೊಂದು ಮಾರ್ಕ್ಸು ಕೂಡ ನಮ್ಗೆ ಇಂಪಾರ್ಟೆಂಟ್, ಯಾಕಂದರೆ ನಿಮಗೆ ಏನು ನೀವು ರ್ಯಾಂಕಿಂಗ್ ಹೋಗ್ತೀರಾ ಅಲ್ವಾ? ಓಕೆ, ನಾನು ಅದನ್ನು ನಿಮ್ಗೆ ಇಲ್ಲಿ ತಲೆತೀನಲ್ಲ, ರ್ಯಾಂಕಿಂಗ್ ನಿಮಗೆ 0.1 ಹೊಟ್ಟೋಗ್ಬಿಡುತ್ತೆ, ಮೀನ್ಸ್ 0.1% ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ನಮ್ಮ ಕೆ ಸಿ ಟಿಲಿ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನಾನು ಅದಕ್ಕೆ ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ ಆಫ್ಟರ್ ಕಂಪ್ಲೀಟ್ ಆದಮೇಲೆ ಸಿಲೆಬಸ್ ಎಲ್ಲ. ಸೊ ಫಸ್ಟ್ ಇವಾಗ ಮೇಯ್ನಾಗಿ ಏನಿದೆ ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾನು ಹೇಳ್ಕೊಟ್ಟು ಅಷ್ಟು ಟ್ರಿಕ್ಸ್ನ ಫಾಲೋ ಮಾಡಿ, ಸಿನಾಪ್ಸಿಸ್ ಕಲ್ತ್ಕೊಳ್ಳಿ, ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಓಕೆ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಥವಾ ಯಾರೇ ಇದ್ದರೂ ಕೂಡ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಥ್ಯಾಂಕ್ ಯು.